السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على أشرف المرسلين. أما بعد. ಪ್ರೀತಿಯ ವೀಕ್ಷಕರೇ, ಇವತ್ತು ನಮ್ಮ ಜಿಯಾರತ್ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಮದಗ ಬೆಟ್ಟದ ಕೆಳಗೆ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಹಜರತ್ ಸೈಯದ್ ಪಾಕ್ ಲತೀಫ್ ಶಾ ಖಾದರಿ ರಲಿಯಲ್ಲಾಹು ಅನ್ಹುರವರ ಪುಣ್ಯ ಮಕ್ಬರ. ದಟ್ಟ ಅರಣ್ಯ ಪ್ರದೇಶವಾಗಿರುತ್ತದೆ ಈ ಒಂದು ಸ್ಥಳ. ನೋಡುಗರ ಕಣ್ಮನ ಸೆಳೆಯುವ ಸುಂದರ ಸ್ಥಳ. ಎಲ್ಲಿ ನೋಡಿದರೂ ಹಸಿರಿನಿಂದ ಕೂಡಿದ ಸುಂದರವಾದ ಪ್ರವಾಸಿ ಸ್ಥಳ. ಮಾಸೂರಿನಿಂದ ಶಿಕಾರಿಪುರ ಮಾರ್ಗವಾಗಿ ಸುಮಾರು 7 ಕಿಲೋಮೀಟರ್ ಮುಂದೆ ಸಾಗಿ 1 ಕಿಲೋಮೀಟರ್ ಮಣ್ಣು ರಸ್ತೆಯಲ್ಲಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಮುಂದೆ ಸಾಗಿದರೆ ಸಿಗುವುದೇ ಮದಗ. ದಟ್ಟ ಅರಣ್ಯ. ಆ ದಟ್ಟ ಅರಣ್ಯದ ಮಧ್ಯದಲ್ಲೇ ಕಾಣಲು ಸಾಧ್ಯ ಮಹಾತ್ಮರಾದ ಸಯ್ಯದ್ ಪಾಕ್ ಲತೀಫ್ ಶಾ ಖಾದರಿ ರಲಿಯಲ್ಲಾಹು ಅನ್ಹುರವರ ಪುಣ್ಯ ಮಕ್ಬರ. ಮಹಾತ್ಮರಾದ ಶಹೀದೆ ಮಿಲ್ಲತ್ ಹಜರತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹುರವರು ಆ ದಾರಿಯಾಗಿ ಹೋಗುವಾಗ ತೋರಿಸಿಕೊಟ್ಟಂತಹ ಮಕ್ಬರವಾಗಿದೆ ಈ ಒಂದು ಮಕ್ಬರ. ಸುಮಾರು 700 ವರ್ಷ ಇತಿಹಾಸ ಇರುವ ಮಕ್ಬರವಾಗಿದೆ. ಮಹಾತ್ಮರು ಸುಮಾರು 700 ವರ್ಷಗಳ ಮುಂದೆ ಭಾರತ ದೇಶಕ್ಕೆ ಇಸ್ಲಾಂ ದೀನ್ ಪ್ರಚಾರಪಡಿಸಲು ಬಗ್ದಾದ್ ನಗರದಿಂದ ಬಂದು ಇಲ್ಲಿಯೇ ನೆಲೆಸಿ ದಟ್ಟ ಅರಣ್ಯ ಮಧ್ಯದಲ್ಲಿ ಏಕಾಂಗಿಯಾಗಿ ಅಲ್ಲಾಹನಿಗೆ ಆರಾಧನೆ ಮಾಡಿ ಅಲ್ಲಾಹನ ಕಡೆಗೆ ಯಾತ್ರೆಯಾದ ಮಹಾತ್ಮರಾಗಿದ್ದಾರೆ ಸಯ್ಯದ್ ಪಾಕ್ ಲತೀಫ್ ಶಾ ಖಾದರಿ ರಲಿಯಲ್ಲಾಹು ಅನ್ಹು. ಪ್ರೀತಿಯ ವೀಕ್ಷಕರೇ, ಹಲವು ಕರಾಮತ್ತುಗಳಿಂದ ಪ್ರಸಿದ್ಧಿ ಪಡೆದ ಮಹಾತ್ಮರಾಗಿದ್ದಾರೆ. ಇಲ್ಲಿ ದಿನನಿತ್ಯ ನೂರಾರು ಮಂದಿ ಬಂದು ಈ ಪುಣ್ಯ ಮಕ್ಬರ ಸಂದರ್ಶನ ಮಾಡುತ್ತಾರೆ. ಮಾರಣ, ಸಿಹಿರ್, ಮಾಟ, ಪೈಶಾಚಿಕ ರೋಗ ಇರುವವರು ಇಲ್ಲಿ ಬಂದು ಜಿಯಾರತ್ ಮಾಡಿ ಗುಣಮುಖರಾಗಿ ಹೋಗುವುದು ಇಲ್ಲಿ ಕಾಣಲು ಸಾಧ್ಯ. ಹಲವು ರೋಗಗಳಿಗೆ ಇಲ್ಲಿ ಪರಿಹಾರ ಲಭ್ಯ. ಶೈತಾನಿನ ಉಪಟಳ ಇರುವವರು, ಪೈಶಾಚಿಕ ಜಿನ್ ಈ ತರದ ಉಪಟಳ ಇರುವವರು ಇಲ್ಲಿ ಬಂದು ಮಹಾತ್ಮರ ಬಳಿ ಪರಿಶುದ್ಧ ಕುರ್ಆನ್ ಓದಿ ಮಹಾತ್ಮರನ್ನು ಸಾಕ್ಷಿ ಮಾಡಿ ಅಲ್ಲಿ ದುವಾ ಮಾಡಿ ಪೈಶಾಚಿಕವಾದಂತಹ ಹಲವು ರೋಗಗಳು ಇಲ್ಲಿ ಗುಣಮುಖರಾಗಿ ಹೋಗುವುದು ಪ್ರತಿನಿತ್ಯ ನಾವು ಇಲ್ಲಿ ಕಾಣಲು ಸಾಧ್ಯ. सात सौ साल से मैदान में थे पहले हजरत टीपू सुल्तान ने बनाया मकान और सिल्लाम बच्चा को पूरा सिल्लाम डाल हजरत टीपू सुल्तान ने बनाया. बनाए के बाद ऊपर का मट्टी हटा को अब वाले आशीष दाने सो बाद दोस्त पाक के बैठक है ऊपर पहाड़ के ऊपर उनका भी बहुत साल से है. बाद उन्होंने आए के बाद सब ये करे के बाद इधर आपको एक 20 साल से 20-25 साल हुआ ये बना को उर्स बनाने लगे. अच्छा. हाँ, इधर आके 700 साल. 700 साल ओके. बगदाद से इसका करामत है उधर का. करामत
उन्होंने क्या बोल लेते हाँ, वो सक्सेस Success होता होता। को बना को जाके जाते हैं। 2 बकरे 3 बकरे काट ले को ये किसका भी प्रॉब्लम नहीं है हाँ, बस ले को खा को जाते जाते हैं। अच्छा, ओके। ಶುಕ್ರನ್ ಪ್ರೀತಿಯ ವೀಕ್ಷಕರೇ, ರಾತ್ರಿ ಸಮಯದಲ್ಲಿ ಇಲ್ಲಿ ಬರುವಂತಿಲ್ಲ. ಕ್ರೂರ ಮೃಗಗಳ ಹಾವಳಿ ಉಪಟಳ ಇರುವುದರಿಂದ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಜಿಯಾರತಿಗೆ ಅವಕಾಶವಿದೆ. ಈ ಒಂದು ಸ್ಥಳ ನೋಡಲು ಬಹಳ ಸುಂದರವಾಗಿದೆ. ಸುತ್ತಲೂ ದಟ್ಟ ಅರಣ್ಯ, ನೋಡುಗರ ಕಣ್ಮನ ತಣಿಸುವ ಸುಂದರ ನೋಟ. ಬನ್ನಿ, ತಮ್ಮ ತಮ್ಮ ಉದ್ದೇಶ ಈಡೇರಲು ಪೈಶಾಚಿಕ ರೋಗ, ಮಾಟ, ಮಾರಣ, ಜಿನ್ನೆ, ಸಿಹಿರ್, ಅದೇ ರೀತಿ ಮೂರ್ತಿಗಳಾದಂತಹ ಹಲವು ಪೈಶಾಚಿಕ ರೋಗಗಳಿಗೆ ಶಮನ ಲಭಿಸಲು ಬನ್ನಿ ಈ ಮಹಾತ್ಮರ ಬಳಿ. ತಮ್ಮ ತಮ್ಮ ಉದ್ದೇಶ ಈಡೇರಲು, ಪೈಶಾಚಿಕ ರೋಗ ಗುಣಮುಖವಾಗಲು ಈ ಮಹಾತ್ಮರ ಸಾನ್ನಿಧ್ಯಕ್ಕೆ ಬನ್ನಿ. ಖಂಡಿತವಾಗಿಯೂ ಫಲ ಲಭ್ಯ. ಅಲ್ಲಾಹು ಜಲ್ಲ ಜಲಾಲುಹು ಆ ಮಹಾತ್ಮರ ಮದದ್ ನಮಗೆ ನೀಡಿ ಅನುಗ್ರಹಿಸಲಿ. ಆಮೀನ್. ಅಲ್ಲಾಹುವೇ, ಹಲವಾರು ಹಲವರು ಮಾಟ, ಮಾರಣ, ಸಿಹಿರ್, ಪೈಶಾಚಿಕ ರೋಗಗಳಿಂದ ತೊಂದರೆಗಳು ಅನುಭವಿಸುವವರಿದ್ದಾರೆ. ಅವರಿಗೆ ನೀನು ಮಹಾತ್ಮರ ಕರಾಮತಿನಿಂದ ಅವರ ರೋಗಗಳಿಗೆ ನೀನು ಶಿಫಾ ನೀಡು ಅಲ್ಲಾಹ್. ನಮ್ಮೆಲ್ಲರ ಶರೀರದಲ್ಲಿರುವಂತಹ ರೋಗ ರುಜಿನಗಳನ್ನು ಮಹಾತ್ಮರ ಕರಾಮತಿನಿಂದ, ಅವರ ಬರ್ಕತಿನಿಂದ ನಮಗೆ ಶಿಫಾ ನೀಡು ಅಲ್ಲಾಹ್. ನಮ್ಮನ್ನು ಪ್ರೀತಿಸುವವರಿದ್ದಾರೆ, ನಮ್ಮ ತಂದೆ ತಾಯಿ, ಮಡದಿ ಮಕ್ಕಳು, ಅದೇ ರೀತಿ ನಮ್ಮನ್ನು ಹಲವು ರೀತಿಯಿಂದ ಸಹಾಯ ಹಸ್ತವನ್ನು ನೀಡಿದ ಹಲವು ಸ್ನೇಹಿತರಿದ್ದಾರೆ. ಅಲ್ಲಾಹುವೇ, ಅವರಿಗೂ ನೀನು ಖೈರು ಮತ್ತು ಬರ್ಕತ್ತು ನೀಡಿ ಅನುಗ್ರಹಿಸು. ಈ ವಿಡಿಯೋ ವೀಕ್ಷಿಸುತ್ತಿರುವ ಎಲ್ಲರಿಗೂ ನೀನು ಖೈರನ್ ಹಾಗೂ ಬರ್ಕತ್ತು ನೀಡಿ ಅನುಗ್ರಹಿಸು ಅಲ್ಲಾಹ್. ದುವಾ ವಸಿಯತ್ತಿನೊಂದಿಗೆ ಇನ್ಶಾ ಅಲ್ಲಾಹ್ ಇನ್ನು ಈ ತರದ ಹಲವು ವಿಡಿಯೋಗಳು ನಿಮ್ಮ ಮುಂದಿಡಲು ಅಲ್ಲಾಹು ನನಗೆ ತೌಫೀಕ್ ನೀಡಲಿ. ಅದೇ ರೀತಿ ತಲ್ಸಮಅತಿನ ವಿಡಿಯೋಗಳು ಈ ಒಂದು ಚಾನೆಲ್ ಮುಖಾಂತರ ನಿಮಗೆ ತೋರಿಸಲಾಗುವುದು. ಇನ್ಶಾ ಅಲ್ಲಾಹ್ ಎಲ್ಲರೂ ಸಹಕರಿಸಿ ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರರಿಗೆ ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.